ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇವತ್ತು ನಾನು ವ್ಲಾಗ್ ಕನ್ನಡದಲ್ಲಿ ಮಾಡ್ತಿದ್ದೇನೆ. ಸೊ ಇದು ನನ್ನ ಬರ್ಡೇ ವ್ಲಾಗ್. ಸ್ವಲ್ಪ ಹಾಕುವಾಗ ಲೇಟ್ ಆಯಿತು. ಇಲ್ಲಿ ಎಲ್ಲ ಕೊತ್ತಂಬರಿ ಸೊಪ್ಪು, ಬಿಸ್ಕಿಟ್ ಮತ್ತು ಎಲ್ಲ ಉಡಿ ಉಂಟು, ತಂದದ್ದು ಮಾತ್ರ ಹೋಗಿ. ಮತ್ತು ಇಲ್ಲಿ ಸ್ವಲ್ಪ ಚಿಕನ್ ಉಂಟು, ಎಲ್ಲ ಇಡೀ ಚಿಕನನ್ನೇ ತಂದಿದ್ದೇವೆ. ಈಗ ಈ ಚಿಕನನ್ನು ಅಂದರೆ ಕೋಳಿಯನ್ನು ಕಟ್ ಮಾಡುವ. ಸೊ ಇಲ್ಲಿ ಅಪ್ಪ ಕೂತಿದ್ದಾರೆ ಕಟ್ ಮಾಡಲಿಕ್ಕೆ. ನಮ್ಮದು ಎಲ್ಲ ಡಿಸ್ಕಷನ್ ಆಗ್ತುಂಟು ಇಲ್ಲಿ, ಹೇಗೆ ಕಟ್ ಮಾಡೋದು ಅಂತ. ಸೊ ಕಾಲು ಕಟ್ ಮಾಡೋದಾ ಎಂತ ಕಟ್ ಮಾಡೋದು ಅಂತೇಳಿ ಗೊತ್ತಾಗ್ತಿಲ್ಲ. ಸೊ ಸ್ವಲ್ಪ ಡಿಸ್ಕಷನ್ ಮಾಡಿ ಮತ್ತೆ ಸಿಗ್ತೀವಿ. ಸೊ ಫೈನಲಿ ಡಿಸ್ಕಷನ್ ಆಯಿತು ಹೀಗೆ ಕಟ್ ಮಾಡೋದಂತ. ಸೊ ಹೀಗೆ ಕಟ್ ಮಾಡಿ ಆದಮೇಲೆ ಅಲ್ಲಿ ಪುನಃ ಡಿಸ್ಕಷನ್, ಅದು ಸ್ವಲ್ಪ ದೊಡ್ಡದಾಗಲಿಲ್ವಾ ಪೀಸ್ ಅಂತ. ಅಂದರೆ ನಾನು ಇದರಲ್ಲಿ ಫ್ರೈಯಿಂಗ್ ಪ್ಯಾನಲ್ಲಿ ಮಾಡೋದಂತ. ಸೊ ಫ್ರೈ ಪ್ಯಾನಲ್ಲಿ ಮಾಡಿದರೆ ಅದು ಬಾಯ್ಲ್ ಆಗಲಿಕ್ಕೆ ತುಂಬ ಟೈಮ್ ತಾಗ್ತದೆ. ಅದಕ್ಕೋಸ್ಕರ ಚಿಕ್ಕ ಮಾಡಿದರೆ ಬೇಗ ಅದು ಬೇಯ್ತದೆ. ಸೊ ಅದಕ್ಕೆ ನಮ್ಮದು ಇಲ್ಲಿ ಸ್ವಲ್ಪ ಡಿಸ್ಕಷನ್ ಆಗ್ತಿತ್ತು. ಫೈನಲಿ ಡಿಸ್ಕಷನ್ ಎಲ್ಲ ಮುಗಿದು ಕೋಳಿಯನ್ನು ಕಟ್ ಮಾಡಿ ಈಗ ಇಲ್ಲಿ ನಾನು ಒಳ್ಳೆ ನೀರಿನಿಂದ ಕ್ಲೀನ್ ಮಾಡ್ತಿದ್ದೇನೆ. ಚೆನ್ನಾಗಿ ಮಾಡಿ ಕ್ಲೀನ್ ಮಾಡಬೇಕು ಇದನ್ನು. ಸೊ ನೋಡಿ ಹೀಗೆ ಕ್ಲೀನ್ ಮಾಡಬೇಕು. ನಾನಿಲ್ಲಿ ವಿಡಿಯೋ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೇನೆ. ನಿಮಗೆ ಸ್ಕಿನ್ ಬೇಕಾದರೆ ಹಾಕ್ಬೋದು, ಕೆಲವರಿಗೆ ಸ್ಕಿನ್ ಇಷ್ಟ ಇರಲ್ಲ, ಕೊಲೆಸ್ಟ್ರಾಲ್ ಅದು ಎಲ್ಲ ಇದ್ದವರು ಸ್ಕಿನ್ನನ್ನು ಬಿಸಾಕಿ ತಿನ್ನಬೇಡಿ, ಒಳ್ಳೆಯದಲ್ಲ. ಸ್ವಲ್ಪ ಹಾಕಿದರೆ ಗ್ರೇವಿ ಕೂಡ ಸ್ವಲ್ಪ ಟೇಸ್ಟ್ ಬರುತ್ತೆ, ಯಾಕಂದರೆ ಆ ಸ್ಕಿನ್ ನಿಮಗೆ ಆಯಿಲ್ ಬಿಡುತ್ತಲ್ಲ, ಹಾಗಾಗಿ ಸ್ವಲ್ಪ ಗ್ರೇವಿಗೆ ಟೇಸ್ಟ್ ಕೊಡುತ್ತೆ. ಸೊ ನಂದು ಇಲ್ಲಿ ಫಾಸ್ಟ್ ಫಾರ್ವರ್ಡಲ್ಲಿ ಸ್ವಲ್ಪ ಕ್ಲೀನಿಂಗ್ ಆಗ್ತುಂಟು. ಓಕೆ, ನಂದು ಎಲ್ಲ ಚಿಕನ್ನ ಕ್ಲೀನ್ ಮಾಡಿ ಆಯಿತು. ಇನ್ನು ಇಲ್ಲಿ ನಾನು ಅದಕ್ಕೆ ಮಸಾಲೆ ತಾಗಬೇಕಾದ್ರೆ ಒಳ್ಳೇದು ಮಾಡಿ ಕಟ್ ಹಾಕಬೇಕು, ಅದಕ್ಕೆ ಕಟ್ ಹಾಕ್ತಿದ್ದೇನೆ. ಸೊ ಹೀಗೆ ಹಾಕ್ಕೊಳ್ಳಿ ಕಟ್. ಇಲ್ಲಿ ನಾನು ಕಟ್ ಬೀಳ್ತಿಲ್ಲ, ಹೀಗೆ ಟೈಟಾಗಿ ಹಿಡಿದು ಹಾಕ್ಕೊಳ್ಳಿ ಬೀಳದಿದ್ದರೆ. ಇದನ್ನು ನಾನು ಫುಲ್ ವಿಡಿಯೋ ಹಾಕಿದ್ದೇನೆ ರೆಸಿಪಿಯದ್ದು. ಸೊ ಅಲ್ಲಿ ನೋಡ್ಕೊಂಡು ಬರ್ಬೋದು. ಈ ಚಿಕನ್ ತಂದೂರಿ ಮತ್ತು ಚಿಕನ್ ಹರಿಯಾಲಿ ಕಬಾಬಿದ್ದು ರೆಸಿಪಿ ಆಲ್ರೆಡಿ ಹಾಕಿದ್ದೇನೆ. ಇದರಲ್ಲಿ ನಾನು ಸ್ವಲ್ಪ ಎಲ್ಲ ವೀಡಿಯೋಸು ಶಾರ್ಟ್ಕಟ್ ಮಾಡಿ ಹಾಕ್ಬಿಟ್ಟಿದ್ದೇನೆ ವ್ಲಾಗಿಗೋಸ್ಕರ. ಸೊ ಇಲ್ಲಿ ಎಲ್ಲ ಮಸಾಲ ಎಲ್ಲ ಹಾಕ್ತಿದ್ದೇನೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ಎಲ್ಲ ರೆಡಿ ಆಯಿತು. ಇದನ್ನು ಇನ್ನು ಫ್ರಿಜ್ಜಲ್ಲಿ ಇಡಬೇಕು. ಇದಕ್ಕೆ ಸ್ವಲ್ಪ ಗ್ರೀನ್ ಮಸಾಲ ಹಾಕಬೇಕು, ಕೊತ್ತಂಬರಿ ಮತ್ತು ಪುದೀನ ಅದು ಇನ್ನು ಹಾಕುವ. ಕರೆಂಟ್ ಬರಲಿಕ್ಕಂತ ಕಾಯ್ತಿದ್ದೆ, ಬಂತು ಕರೆಂಟ್. ಸೊ ಇದನ್ನು ಇನ್ನು ಒಳ್ಳೇದು ಮಾಡಿ ಮಿಕ್ಸ್ ಮಾಡಿ ಇದನ್ನು ಕೂಡ ಫ್ರಿಜ್ಜಲ್ಲಿ ಇಡೋದು. ಸೊ ಅದು ತಿನ್ನಲಿಕ್ಕೆ ಒಂದು ಹೋಟೆಲಲ್ಲೆಲ್ಲ ಚಟ್ನಿ ಕೊಡ್ತಾರೆ, ಮಿಂಟ್ ಮತ್ತು ಕೊತ್ತಂಬರಿದ್ದು. ಸೊ ಇಲ್ಲಿ ಅದನ್ನೇ ಮಾಡ್ತಿದ್ದೇನೆ. ಇದಕ್ಕೆ ಸ್ವಲ್ಪ ಕರ್ಡ್ ಕೂಡ ಹಾಕ್ತೇನೆ, ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಈ ಚಟ್ನಿ ತಂದೂರಿ ಜೊತೆ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ.
ಇಲ್ಲಿ ನಮ್ಮದು ಚಟ್ನಿ ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ. ಮತ್ತು ನೋಡುವಾಗ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರಾಗಿತ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಪುನಃ ಸ್ವಲ್ಪ ರುಬ್ತೇನೆ. ಈಗ ನಮ್ಮದು ಕನ್ಸಿಸ್ಟೆನ್ಸಿ ಸರಿ ಆಯಿತು. ಇದಕ್ಕೆ ಸ್ವಲ್ಪ ಹುಳಿಗೋಸ್ಕರ ವಿನೆಗರ್ ಹಾಕ್ತಿದ್ದೇನೆ. ಮೊಸರು ಹುಳಿ ಇದ್ದರೆ ವಿನೆಗರ್ ಬೇಡ, ಇಲ್ಲಿ ವಿನೆಗರ್ ಬದಲು ಲಿಂಬೆ ರಸ ಕೂಡ ಆಗ್ಬೋದು. ಸೊ ಇಲ್ಲಿ ಸಕ್ಕರೆ ಕೂಡ ಹುಡಿ ಮಾಡ್ತಿದ್ದೇನೆ. ಕೇಕ್ ಕೂಡ ಮನೆಯಲ್ಲೇ ಮಾಡೋದಂತ, ಕೇಕಿದ್ದು ಕೂಡ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೇನೆ, ನಿಮಗೆ ಬೇಕಾದರೆ ನೋಡ್ಬೋದು. ಇಲ್ಲಿ ಸಕ್ಕರೆಯನ್ನು ಕೂಡ ಗ್ರೈಂಡ್ ಮಾಡಿ ಇಡ್ತೇನೆ. ಈಗ ಈ ಮಳೆಗಾಲದಲ್ಲಿ ಕರೆಂಟ್ ಯಾವಾಗ ಹೋಗ್ತದೆ ಯಾವಾಗ ಬರ್ತದೆ ಅಂತ ಗೊತ್ತಾಗಲ್ಲ. ಸೊ ಕರೆಂಟ್ ಇದ್ದಾಗನೇ ಎಲ್ಲ ಪ್ರಿಪೇರ್ ಮಾಡಿ ಇಡುವುದು ಒಳ್ಳೆಯದು. ಅದಕ್ಕೋಸ್ಕರ ಇಲ್ಲಿ ನಾನು ಹೀಗೆ ಗ್ರೈಂಡ್ ಮಾಡ್ತಿದ್ದೇನೆ ಸಕ್ಕರೆಯನ್ನು. ಸೊ ಇಲ್ಲಿ ಕೇಕಿದ್ದು ಬ್ಯಾಟರ್ ಎಲ್ಲ ರೆಡಿಯಾಗಿ ಮೋಲ್ಡಿಗೆ ಹಾಕ್ತಿದ್ದೇನೆ. ನನ್ನ ಹತ್ರ ಈ ಒಂದು ಆರ್ಟ್ ಶೇಪಿದ್ದು ಮೋಲ್ಡ್ ಮಾತ್ರ ಉಂಟು, ಅದಕ್ಕೋಸ್ಕರ ಅದರಲ್ಲೇ ಹಾಕ್ತೇನೆ. ರೆಸಿಪಿ ನಾನು ಆಲ್ರೆಡಿ ಹೇಳಿದಾಗೆ ನಂದು ಚಾನಲಲ್ಲಿ ಉಂಟು ವಿಡಿಯೋ, ನೋಡಿ ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಾಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಕೇಕ್ ರೆಡಿ ಆಯಿತು. ಇದನ್ನಿನ್ನು ಸ್ಟೀಮ್ ಮಾಡಲಿಕ್ಕೆ ಇಡುವುದು ತಂದೂರಲ್ಲಿ. ಸೊ ಹಾಗೆಯೇ ಇಲ್ಲಿ ಚಿಕನ್ ಗ್ರೀನ್ ಮಸಾಲಕ್ಕೆ ರೆಡಿ ಆಗ್ತಾ ಉಂಟು. ಇದು ಕೂಡ ರೆಸಿಪಿ ನಾನು ನನ್ನ ಚಾನಲಲ್ಲಿ ಹಾಕಿದ್ದೇನೆ, ನೋಡಿ. ಗ್ರೀನ್ ಮಸಾಲ ರೆಡಿ ಆಯಿತು, ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ಇಲ್ಲಿ ಮಳೆ ಸ್ವಲ್ಪ ನಿಂತಿದೆ, ಜೋರು ಮಳೆ ಬರ್ತಿತ್ತು. ಅದರ ಜೊತೆ ನಾನು ಇಲ್ಲಿ ಸ್ವಲ್ಪ ಗೀ ರೈಸ್ ಕೂಡ ಮಾಡಿದ್ದೇನೆ. ಗೀ ರೈಸಿಗೆ ಸ್ವಲ್ಪ ವಾಟಣಿ ಕೂಡ ಹಾಕಿದ್ದೇನೆ, ನೋಡುವ ಹೇಗಾಗ್ತದೆ ಅಂತ. ಮಾತ್ರ ಗೀ ರೈಸ್ ಚೆನ್ನಾಗಾಗಿತ್ತು. ಸೊ ಈಚೆಯಿಂದ ನಮ್ಮದು ಚಿಕನ್ ತಂದೂರಿ ಕೂಡ ರೆಡಿಯಾಗಿದೆ, ನೋಡ್ಬೋದು. ಇದನ್ನು ಸ್ವಲ್ಪ ಮತ್ತೆ ಇದಕ್ಕೆ ಗ್ಯಾಸಿನ ಫ್ಲೇಮಿಗೆ ಇಟ್ಟು ಸ್ವಲ್ಪ ಸುಟ್ಟರೆ ಆಯಿತು. ಆಗ ಚೆನ್ನಾಗಿ ಒಂದು ಒರಿಜಿನಲ್ ಹೋಟೆಲ್ ಸ್ಟೈಲ್ ಹೇಗೆ ಮಾಡ್ತಾರೆ ಹಂಗೇ ಸ್ಮೋಕಿ ಫ್ಲೇವರ್ ಆಗಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಈಚೆಯಿಂದ ನಮ್ಮದು ಹರಿಯಾಲಿ ಕಬಾಬ್ ಕೂಡ ರೆಡಿ ಆಯಿತು. ಇದು ಕೂಡ ತುಂಬ ಚೆನ್ನಾಗಿ ಆಗಿತ್ತು. ಸೊ ಇದು ನಂದು ರಿಬ್ಬನ್ಸ್ ಆ್ಯಂಡ್ ಬಲೂನ್ಸಿಂದ ಕೇಕ್. ಹಾಗೆಯೇ ಇದು ನಾನು ಮಾಡಿದ ಕೇಕ್, ಮನೆಯಲ್ಲೇ ತಯಾರಿಸಿದ ಕೇಕ್. ಮತ್ತು ಒಂದು ಕೇಕ್ ತಂದಿದ್ವಿ ಅಂಗಡಿಯಿಂದ, ನೋಡ್ಬೋದು ನನ್ನ ಕೈಯಲ್ಲಿ ಉಂಟು. ಸೊ ಕೇಕ್ ಕಟ್ ಮಾಡುವ ಫುಲ್ ವಿಡಿಯೋ ತೆಗಿಲಿಲ್ಲ, ಹಾಗಾಗಿ ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೀಗೇ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಬೈ.